ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಯುಗಾದಿ ಹಬ್ಬ. ಈಗ ಅಡಿಗೆ ಕೂಡ ಮಾಡಬೇಕು. ಈಗೆಲ್ಲ ರಂಗೋಲಿ ಎಲ್ಲ ಹಾಕಿದಾಯ್ತು. ಈಗ ನೋಡ್ರಿ ಏನ್ ಮಾಡ್ತೀರಪ್ಪ? ಈಗ ಹಾಕಿಲ್ಲ ನೋಡಿ. ಡಿಂಗ್ 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 ನಿಮ್ಮ ಏನ್ ಮಾಡ್ತಿದ್ದಿಲ್ ಕುಂತ ಓಯ್ ಇವತ್ತು ನಾವು ಹೋಳಿಗೆ ಮಾಡ್ತಾ ಇಲ್ಲ, ಶಾವಿಗೆ ಪಾಯಸ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಚಪಾತಿ ಮಾಡಬೇಕು. ಈಗ ಅಡಿಗೆ ಕೂಡ ಮಾಡೋದಿತ್ತು. ಈಗ ಪುಟ್ಟು ಪಾಪು, ನಮ್ಮ ಮನೆಯ ಬಾಜು ಇರುವಂತ ಪಾಪು ಇದು ನೋಡ್ರ, ಒಂದು ಆಟ ಎಷ್ಟು ಚೆನ್ನಾಗಿ ನಡೆದಿದೆ ಅಂತ ಹೇಳಿ. ಏನ್ ಮಾಡ್ಬೇಕಲ್ಲತ್ತಿದಿ ಏತಮ್ಮ? ಕಿಲೋಡಿಯ ಗ್ಯಾಸ್ ರಿಪೇರ್ ಮಾಡ್ತೀನಿ. ಸರಿ, ಇದು ಹೇಳುತ್ತೀನಿ. ಈಗ ಇಲ್ಲಿ ನೋಡ್ಬೋದಲ್ಲ, ಇದು ನಾವು ಯುಗಾದಿ ಹಬ್ಬಕ್ಕೆ ಈ ಥರ ನಾವು ಬೇವು ಬೆಲ್ಲನ ಕಲಸಿ ದೇವರಿಗೆ ನೈವೇದ್ಯ ಇಟ್ಟು ನಾವು ಕೂಡ ಸ್ವಲ್ಪ ಸ್ವಲ್ಪ ಸೇವನೆ ಕೂಡ ಮಾಡ್ತೇವ್ರಿ. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಮನೆ ಕೆಲಸ ಆಗಿದ ನಂತರ ನಾನು ಕಾಲು ಚೈನುಗಳು ಅಂದರೆ ಬೆಳ್ಳಿ ಚೈನುಗಳು ಸ್ವಲ್ಪ ಕಪ್ಪಾಗಿದ್ದೀವಿ ರೀ. ಭಾಳ ದಿನ ಆಯಿತು ಇದು ತೊಳಿಬೇಕು ಅಂದರೆ ಆಗ್ತಾ ಇದ್ದಿದ್ದಿಲ್ಲ. ಕೋಲ್ಗೇಟ್ಲಿಂತನೂ ತೊಳೆದಾಗ ಅಷ್ಟು ನೀಟಾಗಿ ಕ್ಲೀನ್ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ನಾ ಏನು ಮಾಡೀನಿ ಅಂತಂದರೆ, ನಾನು ಡಿಟರ್ಜೆಂಟ್ ಪೌಡರ್ ಅಂದರೆ ಸರ್ಫ್ ಎಕ್ಸೆಲ್ ಆಗಲಿ, ಟೈಡ್ ಆಗಲಿ, ನಿರ್ಮಾ ಆಗಲಿ, ಯಾವುದೇ ಒಂದು ಡಿಟರ್ಜೆಂಟ್ ಪೌಡ್ರನ್ನು ಬಳಸಬೇಕು. ಹಾಗೆ ಒಂದು ಚಮಚ ಡಿಟರ್ಜೆಂಟ್ ಪೌಡ್ರು, ಹಾಗೆ ಅದರದಾಗ ಒಂದು ಅರ್ಧ ಚುಟಿಕೆಯದಷ್ಟು ಅರಿಶಿಣವನ್ನು ಹಾಕಿ ಒಂದು ನೈಟು ನೆನೆಕ್ಕಿಡಬೇಕ್ರಿ ಚೈನ್ಗಳು. ಅಂದರೆ ಬೆಳ್ಳಿವು ಮಾತ್ರನೇ. ಒಂದು ನೈಟು ನಾವು ನೆನೆಕ್ಕಿಟ್ಟಿದಾಗ ಅದರದಾಗಿರುವಂಥ ಕೊಳೆ ಎಲ್ಲ ಚೆನ್ನಾಗಿ ನೆನೆತಾವ್ರಿ. ನಾವು ಸ್ವಲ್ಪ ಬ್ರಷ್ ಮಾಡಿದ್ರೇ ಸಾಕು, ನೀಟಾಗಿ ಕ್ಲೀನಾಗಿ ಬಿಡ್ತಾವ್ರಿ. ಅಂದರೆ 3-4 ಗಂಟೆ ಇಟ್ಟರೂ ಕೂಡ ಅಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಂಗಿಲ್ಲ. ಒಂದು ನೈಟ್ ಇಟ್ಟರೆ ತುಂಬಾ ಕ್ಲೀನ್ ಆಗ್ತದೆ. ಈಗ ನಿಮಗೆ ತೋರಿಸ್ತೀನಿ ನೋಡಿರಿ. ಒಂದು ಚೈನು ಬೆಳ್ಳಗೆ ಕಾಣ್ತಾ ಇದೆ, ಒಂದು ಚೈನು ಇನ್ನೂ ಕೂಡ ಕಪ್ಪಾಗಿ ಕಾಣಿಸ್ತಾ ಇದೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಥರ ಆಗಿದೆ. ಸ್ವಲ್ಪನೇ ಬ್ರಷ್ ಮಾಡಿದ್ರೆ ಸಾಕು, ಚೆನ್ನಾಗಿ ಕ್ಲೀನ್ ಆಗಿಬಿಡ್ತದ್ರಿ. ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಬೇರೆ ಬೆಳ್ಳಿ ಸಾಮಾನುಗಳು ಕೂಡ ಈ ಥರ ನಾವು ನೈಟು ನೆನೆಕಿಟ್ಟು ನಿರ್ಮಾ ಮತ್ತು ಅರಿಶಿಣದಾಗ ನೆನೆಕಿಟ್ಟು ನಾವು ಮಾರನೇ ದಿನ ಚೆನ್ನಾಗಿ ತೊಳೆದ್ರೆ ಬೆಳ್ಳಗಾಗಿ ಕಾಣಿಸ್ತದ್ರಿ. ಅಂದರೆ ಬೆಳ್ಳಿ ತುಂಬ ಚೆನ್ನಾಗಿ ಹೊಳಿತಾ ಇರ್ತದೆ. ನೀವು ಭೀ ಕೂಡ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ತುಂಬಾ ಚೆನ್ನಾಗಿ ನೀಟಾಗಿ ಬೆಳ್ಳಿ ಕೂಡ ಫಳಫಳ ಅಂತ ಹೊಳಿತಾ ಇರ್ತಾವ್ರಿ.
ಇವಾಗ ನೋಡ್ರಿ ನಾನು ಎಲ್ಲ ಚೈನ್ ತೊಳೆದ ನಂತರ ಈ ಥರ ಕಾಣ್ತಾ ಇದೆ. ಸ್ವಲ್ಪ ಲೈಟಿನ ಬೆಳಕಿನಿಂದ ನಿಮಗೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಂದರೆ ತುಂಬ ಚೆನ್ನಾಗಿ ಕೊಳೆ ಕೂಡ ಹೋಗಿದೆ. ಬೆಳ್ಳಿ ತುಂಬಾ ಹೊಳಪಾಗಿ ಕಾಣಿಸ್ತಾ ಇದೆ. ನೀವು ಭೀ ಕೂಡ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.